ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ರಾಜ್. ಎಸ್ 2025 ಮುಗಿಯೋಕೆ ಜಸ್ಟ್ ಫ್ಯೂ ಸೆಕೆಂಡ್ಸ್ ಅಷ್ಟೇ ಇರುವಂಥದ್ದು. ಸೊ ಸದ್ಯಕ್ಕೆ ಈ 2025ನ ಒಂದು ರೀಕ್ಯಾಪ್ ಮಾಡ್ತಾ ಹೋಗೋಣ. ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಈ 2025ರಲ್ಲಿ ಸಾಕಷ್ಟು ಸಿನಿಮಾಗಳು ಬಂತು. ಒಂದಷ್ಟು ಸಿನಿಮಾಗಳು ಹಿಟ್ಟಾದರೆ ಇನ್ನೊಂದಷ್ಟು ಸಿನಿಮಾಗಳು ಭರವಸೆ ಮೂಡಿಸುತ್ತೆ. ಅದರಲ್ಲೂ ಕೂಡ ಮತ್ತೊಂದಷ್ಟು ಸಿನಿಮಾಗಳು ಫ್ಲಾಪ್ ಅಂತ ನಾವು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಬಟ್ ನಿರ್ಮಾಪಕರಿಗೆ ಕೈಸುಟ್ಟ ಅನುಭವವಂತೂ ಆ ಸಿನಿಮಾದಿಂದ ಆಗಿರುತ್ತೆ. ಹಾಗಾದರೆ ಅಂತಹ ಸಿನಿಮಾಗಳು ಯಾವುದು? ಸೊ ಸದ್ಯಕ್ಕೆ ನೋಡ್ತಾ ಹೋಗೋಣ. ಅಧಿಪತ್ರ ಸಿನಿಮಾ ಕೋಸ್ಟಲ್ಗೆ ಸಂಬಂಧಪಟ್ಟಂತಹ ಒಂದು ಥ್ರಿಲ್ಲರ್ ಸ್ಟೋರಿ ಆಗಿರುತ್ತೆ. ರೂಪೇಶ್ ಶೆಟ್ಟಿ ಅವರು ಹಾಗೆ ಬಿಗ್ ಬಾಸ್ನಲ್ಲಿ ಮಿಂಚಿದಂತಹ ಜಾನ್ವಿ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ಳುವಂತಹ ಸಿನಿಮಾ ಆಗಿರುತ್ತೆ. ನಿರೀಕ್ಷಿಸಿದ್ದಂತಹ ಮಟ್ಟಿಗೆ ಹಣವನ್ನು ಗಳಿಸ್ಕೊಳ್ಳಿಲ್ಲ ಸಿನಿಮಾ. ನಂತರ ಕುಲದಲ್ಲಿ ಕೀಳಿ ಯೋಗರಾಜ್ ಭಟ್ ಅವರು ಹಾಗೆಯೇ ಮೌನ ಗುಡ್ಡೆ ಮನೆ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಂತಹ ಸಿನಿಮಾ. ಯೋಗರಾಜ್ ಭಟ್ ಅವರ ಒಂದು ಸ್ಟೋರಿ ಇರುತ್ತೆ, ನಿರ್ದೇಶನ ಇರುತ್ತೆ ಅಂತಲೇ ಹೇಳ್ಬೋದು. ಮಡೇನೂರು ಮನು ಮುಖ್ಯ ಭೂಮಿಕೆಯಲ್ಲಿ ಮೊದಲ ಬಾರಿಗೆ ಸಿನಿಮಾ ಮಾಡ್ತಿರ್ತಾರೆ. ಆ ಟೈಮ್ನಲ್ಲಿ ಒಂದಷ್ಟು ವಿವಾದಗಳಿಂದ ಸಿನಿಮಾ ಹೆಚ್ಚಾಗಿ ಥಿಯೇಟರ್ನತ್ತ ಬರುತ್ತೆ. ಬಟ್ ಥಿಯೇಟರ್ನತ್ತ ಜನನ ಕರೆಸ್ಕೊಳ್ಳುವಲ್ಲಿ ಸಿನಿಮಾ ಎಡಗುತ್ತೆ ಅಂತಲೇ ಹೇಳ್ಬೋದು. ನಂತರ ವಿಭಿನ್ನ ಶೇಡ್ನಲ್ಲಿ ಸಿನಿಮಾವನ್ನು ನೋಡಲಾಗುತ್ತೆ. ಬಟ್ ಆ ಮನು ಅವರ ಒಂದು ಕಾಂಟ್ರವರ್ಸಿಯಿಂದ ಸಿನಿಮಾ ಓಡಲಿಲ್ವಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಆನಂತರ ವಿಷ್ಣುಪ್ರಿಯಾ ಶ್ರೇಯಸ್ ಮಂಜು ನಾಯಕನಾಗಿ ನಟಿಸಿದಂತಹ ಸಿನಿಮಾ. ಪ್ರಿಯಾ ವಾರಿಯರ್ ನಾಯಕಿಯಾಗಿ ನಟಿಸಿದಂತಹ ಸಿನಿಮಾ ಅಂತಲೇ ಹೇಳ್ಬೋದು. ಸಾಂಗಡಿಗೆ ಕೂಡ ಉತ್ತಮವಾದಂತಹ ಪ್ರತಿಕ್ರಿಯೆ ಸಿಕ್ಕರೂ ಸಹ ಬಾಕ್ಸ್ ಆಫೀಸ್ನಲ್ಲಿ ಯಾವುದೇ ರೀತಿಯ ಸದ್ದು ಮಾಡಿಲ್ಲ. ಕೋಣ ತನಿಷಾ ಕುಪ್ಪಂಡ ಅವರ ಕುಪ್ಪಂಡಾಸ್ ಪ್ರೊಡಕ್ಷನ್ನಲ್ಲಿ ಬಂದಂತಹ ಸಿನಿಮಾ. ಮುಖ್ಯ ಭೂಮಿಕೆಯಲ್ಲಿ ಕೋಮಲ್ ಅವರು ನಟಿಸಿರ್ತಾರೆ. ಒಳ್ಳೆಯ ಕತೆ, ಒಳ್ಳೆಯ ರೀತಿಯಲ್ಲಿ ಸಿನಿಮಾ ಶೂಟಿಂಗ್ ಕೂಡ ಆಗಿರುತ್ತೆ. ಹಾಗೆಯೇ ಒಂದು ಒಳ್ಳೆಯ ಕತೆ ಇರುತ್ತೆ. ಬಟ್ ಜನನ ಥಿಯೇಟರ್ನತ್ತ ಸೆಳೆದುಕೊಳ್ಳುವಲ್ಲಿ ಸಿನಿಮಾ ಎಲ್ಲೋ ಒಂದು ಕಡೆ ವಿಫಲ ಆಗುತ್ತೆ ಅಂತ ಹೇಳ್ಬೋದು. ನಂತರ ಸೂತ್ರಧಾರಿ ಚಂದನ್ ಶೆಟ್ಟಿ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂತಹ ಸಿನಿಮಾ. ಆನಂತರ ಸಂಜನಾ ಆನಂದ್ ಅವರು ಕೂಡ ಇರ್ತಾರೆ. ಒಳ್ಳೆ ಡೆಬ್ಯೂ ಸಿನಿಮಾ ಅಂತ ಹೇಳ್ಬೋದು. ಬಟ್ ಜನರನ್ನು ಥಿಯೇಟರ್ನತ್ತ ಸೆಳೆದುಕೊಳ್ಳುವಲ್ಲಿ ಸಿನಿಮಾ ವಿಫಲ ಆಗುತ್ತೆ. ಸೊ ಹೀಗಾಗಿ ಸಿನಿಮಾದ ಒಂದು ಹಾಡು ದೊಡ್ಡ ಮಟ್ಟಿಗೆ ಸುದ್ದಿ ಮಾಡಿರುತ್ತೆ. ಬಟ್ ಥಿಯೇಟರ್ಗೆ ಜನನ ತುಂಬಿಸ್ಲಿಕ್ಕಿಲ್ಲ. ಆನಂತರ ನಾನು ಮತ್ತು ಗುಂಡ 2 ಸಿನಿಮಾವು ಕೂಡ ಒಂದೊಳ್ಳೆ ಹಿಟ್ ಲಿಸ್ಟಲ್ಲಿ ಇರುತ್ತೆ. ಯಾಕಂದರೆ ನಾನು ಮತ್ತು ಗುಂಡ ಸಿಕ್ಕಾಪಟ್ಟೆ ಹಿಟ್ಟಾದಂತಹ ಒಂದು ಸ್ಟೋರಿ ಆಗಿರುತ್ತೆ. ಸೊ ಹಾಗಾಗಿ ಅದೇ ಜಾನರ್ನಲ್ಲಿ ಬಂದಂತಹ ಈ ಸಿನಿಮಾ ಎಲ್ಲ ಒಂದು ಕಡೆ ಫ್ಲಾಪ್ ಆಗುತ್ತೆ ಅಂತ ಹೇಳ್ಬೋದು. ಆನಂತರ ಇದರಲ್ಲಿ ರಾಕೇಶ್ ಅಡಿಗ ಅವರು, ರಚನಾ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿರ್ತಾರೆ. ಒಂದು ಕಡೆ ಸಾಧು ಕೋಕಿಲ ಅವರ ಕಾಮಿಡಿ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಆನಂತರ ರಿಪ್ಪನ್ ಸ್ವಾಮಿ ವಿಜಯ ರಾಘವೇಂದ್ರ ಅವರ ಸಿನಿಮಾ ಒಂದು ಕಡೆ ಸಿನಿಮಾ ಕಾಂಟ್ರವರ್ಸ್ಗೂ ಕೂಡ ಕಾರಣ ಆಗುತ್ತೆ. ಅಯ್ಯಪ್ಪ ಮಾಲಾಧಾರಿಗೆ ನೀವು ಹೇಗೆ ಫೈಟ್ ಮಾಡ್ತೀರಾ, ಕಾಲಲ್ಲಿ ಹೊಡಿತೀರಾ ಅನ್ನೋ ರೀತಿಯಲ್ಲಿ ಒಂದಷ್ಟು ಫೈಟ್ ಕೂಡ ಆಗುತ್ತೆ. ಆ ರೀತಿಯಾದಂಥ ಒಂದಷ್ಟು ಕಾಂಟ್ರವರ್ಸಿಯಿಂದ ಜನ ಥಿಯೇಟರ್ಗೆ ಬರಲಿಲ್ವಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಫೈರ್ ಫ್ಲೇ ಅಂತಲೇ ಹೇಳ್ಬೋದು. ನಿವೇದಿತಾ ಶಿವರಾಜ್ ಕುಮಾರ್ ಅವರ ಪ್ರೊಡಕ್ಷನಲ್ಲಿ ಅವರ ಪ್ರೊಡ್ಯೂಸ್ ಮಾಡಿದಂತಹ ಸಿನಿಮಾ. ಶಿವಣ್ಣ ಅವರು ಕೂಡ ಕೆಮಿಯೋ ಆಗಿರ್ತಾರೆ. ಸರಿಯಾದಂತಹ ಪ್ರಮೋಷನ್ ಇಲ್ಲದಂತಹ ಕಾರಣದಲ್ಲಿ ಬಹುಶಃ ಗೊತ್ತಿಲ್ಲ ಸಿನಿಮಾ ಫ್ಲಾಪ್ ಲಿಸ್ಟಲ್ಲಿ ಸೇರಿಕೊಳ್ಳುತ್ತೆ. ಅನಂತರ ವಾಮನ ಧನ್ವೀರ್ ಅವರು ಮುಖ್ಯ ಭೂಮಿಕೆಯಲ್ಲಿ, ಹಾಗೆ ರೇಷ್ಮಾ ನಾಣಯ್ಯ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂತಹ ಸಿನಿಮಾ ಅಂತ ಹೇಳ್ಬೋದು. ಒಂದು ಕಡೆ ದರ್ಶನ್ ಅವರ ಸಪೋರ್ಟ್ ಇದ್ರೂ ಕೂಡ ಸಿನಿಮಾ ಅಷ್ಟಾಗಿ ಜನರನ್ನು ಸೆಳೆದುಕೊಳ್ಳುವಲ್ಲಿ ವಿಫಲ ಆಗುತ್ತೆ ಅಂತ ಹೇಳ್ಬೋದು. ನಂತರ ಕಪಟ ನಾಟಕ ಸೂತ್ರಧಾರಿ, ಇದು ಹೊಸಬರೇ ಮಾಡಿದಂತಹ ಸಿನಿಮಾ. ಮೇಕಿಂಗ್ ಚೆನ್ನಾಗಿದ್ರೂ ಕೂಡ ಪ್ರೇಕ್ಷಕರ ಸಂಖ್ಯೆ ಹಿನ್ನಡೆಯನ್ನು ಅನುಭವಿಸಿ ಕತೆ ಒಳ್ಳೆದಿದ್ರೂ ಕೂಡ ಈ ಸಿನಿಮಾ ಫ್ಲಾಪ್ ಆಗುತ್ತೆ, ಫ್ಲಾಪ್ ಲಿಸ್ಟ್ಗೆ ಸೇರಿಕೊಳ್ಳುತ್ತೆ. ನಂತರ ಕೊತ್ತಲವಾಡಿ ಬಗ್ಗೆ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಯಶ್ ಅವರ ತಾಯಿ PA ಪ್ರೊಡಕ್ಷನ್ ನಡಿಯಲ್ಲಿ ತಂದಂತಹ ಸಿನಿಮಾ. ಸೊ ಈ ಸಿನಿಮಾವು ಕೂಡ ಫ್ಲಾಪ್ ಲಿಸ್ಟನ್ನು ಸೇರಿಕೊಳ್ಳುತ್ತೆ. ಅಂದರೆ ಥಿಯೇಟರ್ಗೆ ಜನಗಳನ್ನು ಸೆಳೆದುಕೊಳ್ಳುವಲ್ಲಿ ಎಲ್ಲೋ ಒಂದು ಕಡೆ ಸಿನಿಮಾ ವಿಫಲವಾಯ್ತಾ ಅಂತ, ಬಿಕಾಸ್ ಅಬ್ಬರದ ಪ್ರಚಾರ ಮಾಡಿರ್ತಾರೆ ಸಿನಿಮಾಕ್ಕೆ. ಬಟ್ ಎಲ್ಲೋ ಒಂದು ಕಡೆ ವಿಫಲ ಆಯ್ತಾ ಅನ್ನೋದು ಕೂಡ ನಾವು ನೋಡ್ತಾ ಹೋಗ್ಬೋದು.